ಮತ್ತು ನಾವು ಅರಿವು ಸಂಸ್ಥೆಯ ಈ ಒಂದು ವಿಶೇಷ ಮಕ್ಕಳ ಶಾಲೆಯಲ್ಲಿ ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಈಗ ವಿರಾಮದ ನಂತರ ಈಗ ಮತ್ತೆ ಬರ್ತಾ ಇದ್ದು ಮೇಡಮ್ ನಮಸ್ತೆ. ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ತಾ ಇದ್ದು, ಈ ಸಂಸ್ಥೆಯೊಳಗೆ ಯಾವ ರೀತಿಯ ವಿಶೇಷ ಚೇತನರು ಇದ್ದಾರೆ? ಉದಾಹರಣೆಗೆ ಹೇಳಿದರೆ ಅಂಧತ್ವದವರು ಇದ್ದಾರೆಯೇ, ಕಿವುಡು ಮೂಗರು ಇದ್ದಾರೆಯೇ, ಅಥವಾ ಕೆಲವೊಮ್ಮೆ ಅಂಗವೂನದವರು ಇರ್ತಾರೆ. ಹಾಗಾದರೆ ಬೇರೆ ಬೇರೆ ರೀತಿ ಯಾವೆಲ್ಲ ಇದ್ದಾರೆ, ಅವರು ಹೇಗೆಲ್ಲ ನೀವು ತರಬೇತಿ ಕೊಡ್ತಾ ಇದ್ದೀರಾ? ಮತ್ತು ಅಧ್ಯಾಪಕರು ಇರ್ತಾರಾ, ಅವರಿಗೆ ವಿಶೇಷ ತರಬೇತಿ ಇದೆಯಾ? ಇದನ್ನೆಲ್ಲ ಸಮಗ್ರವಾಗಿ ನೋಡಿ. 2016 ಡಿಸಬಿಲಿಟಿ ಆಕ್ಟ್ ಪ್ರಕಾರ 21 ವಿಕಲಾಂಗ ಸಮಸ್ಯೆಗಳನ್ನು ನಮ್ಮ ಸರ್ಕಾರ ಗುರುತಿಸಿದೆ. ಇದರಲ್ಲಿ ಈ ಅಂಧತ್ವ, ಕಿವುಡು ಕೆಲವು 2.8% ಇದೆ. ಅಂದ್ರೆ ನಮ್ಮ ಇದರಲ್ಲಿ ನೀವು ಪ್ರತಿಶತ ನೋಡಿ. ಆದ್ರೆ ಈಗ ವೇಗವಾಗಿ ಬೆಳೆಯುತ್ತಿರುವಂತಹ ಸಮಸ್ಯೆ ಇದು ಕೊರೋನಾ ನಂತರ ಒಂದು ಆಟಿಸಮ್, ಇನ್ನೊಂದು ಕಲಿಕಾ ಸಮಸ್ಯೆ, ಮತ್ತೆ ಅದಲ್ಲದೆ ಇದು ಏನು ಇದು ಅತಿ ಚಟುವಟಿಕೆ, ಹೈಪರ್ ಆಕ್ಟಿವ್, ಈ ಮಕ್ಕಳದ್ದು ಸಮಸ್ಯೆ ತುಂಬ ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಮ್ಮಲ್ಲಿ ಅಂಧತ್ವದ ಹುಡುಗ 1% ಮಕ್ಕಳಿದ್ದಾರೆ. 1% ಅಂಧತ್ವ ಇದು ಏನು ಶ್ರವಣ ನ್ಯೂನತೆ ಇರುವಂಥವರು 1%, ಇದು 1% ಇದ್ದಾರೆ. ಮತ್ತು ನಾವು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂತ ಹೇಳ್ತೇವಲ್ವಾ, ಅದರದ್ದು ಸಾಧಾರಣ ನಮಗೆ ಒಂದು 15% ಮಕ್ಕಳಿದೆ. ಹೌದು, ಅವರೊಂದು 15% ಇದ್ದಾರೆ. ಅದಲ್ಲದೆ ಈ ಒಂದು ಫಿಸಿಕಲ್ ಡಿಸಬಿಲಿಟೀಸ್ ಅಂತ ನಾವು ಹೇಳ್ತೇವೆ, ಅಂಥ ಮಕ್ಕಳು ನಮಗೆ 1% 20% ಇದ್ದಾರೆ. 20% ಅವರಿಗೆ ನಾವು ಮಾಡುವಂಥದ್ದು ಫಿಸಿಯೋಥೆರಪಿ, ಅಂದ್ರೆ ಕೈ ನಮಗೆ ಇಲ್ಲಿ ನಮ್ಮ ಸ್ಟಾಫ್ ಆದ ಟ್ರೈನಿಂಗ್ ಇದ್ದಾರೆ. ಅವರಿಗೆ ಟ್ರೈನಿಂಗ್ ಕೊಟ್ಟದ್ದು ಬೆಂಗಳೂರಿನ ಅಸೋಸಿಯೇಷನ್ ಫಾರ್ ಪೀಪಲ್ ವಿತ್ ಡಿಸಬಿಲಿಟೀಸ್ ಅಂತ. ಅವ್ರ ಜೊತೆ ನಮಗೆ ಹೊಂದಾಣಿಕೆ ಇದೆ. ಕಳೆದ ವರ್ಷ ಒಂದು ಕ್ಯಾಂಪ್ಸ್ ನಾವು ಆರ್ಗನೈಸ್ ಮಾಡಿದ್ದೇವೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ. ಅದಕ್ಕೆ ನಮ್ಮ ಸನ್ಮಾನ್ಯ ವೇದವ್ಯಾಸ ಮತ್ತು ನಮ್ಮ MLA ಅವರು ಸಹ ಬಂದಿದ್ರು, ಶಾಸಕರು ಬಂದು ಏನು ಸಲಕರಣೆ ವಿತರಣೆ ಮಾಡಿದ್ರು. ಮತ್ತೆ ಅದನ್ನ ಉದ್ಘಾಟನೆ ಮಾಡಿದ್ರು ನಮ್ಮ ಸನ್ಮಾನ್ಯ ಮಂಗಳೂರು ಮೇಯರ್ ಸುಧೀರ್ ಕಣ್ಣೂರ್ ಅವರು. ಅಷ್ಟೇ ಅದಕ್ಕೆ ವೆನ್ಲಾಕ್ ಆಸ್ಪತ್ರೆಯವರು ಬಹಳಷ್ಟು ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸೊ ಆವಾಗ ನಾವು 44 ಮಕ್ಕಳಿಗೆ ನಮಗೆ ಒಂದು ಸಾಧನ ಸಲಕರಣೆ ಕೊಟ್ಟು ಅವುಗಳನ್ನು ಉಪಯೋಗ ಮಾಡಿ ಅವರ ಜೀವನ ಬದಲಾಗಿದೆ ಅಂತ ಹೇಳೋದು ನಮಗೆ ಬಹಳ ಒಂದು ಸಂತೋಷದ ವಿಷಯ. ಅಂದ್ರೆ ಈ ಸಂದರ್ಭದಲ್ಲಿ ಈ ಸಹಕರಿಸಿದವರಿಗೂ ಧನ್ಯವಾದವನ್ನು ನಾವು ಹೇಳ್ತಾ ಇದ್ದೀವಿ. ಖಂಡಿತ. ಹಾಗಾಗಿ ನಾನು ಅವ್ರ ಹೆಸರು ತೆಗೆದಿದ್ದು ಅವರ ಬೆಂಬಲದಿಂದ ಇದು ಆಗ್ತಾ. ಮತ್ತೆ ವೆನ್ಲಾಕಿನ ಮುಖ್ಯಸ್ಥರು DMO RMO ಎಲ್ಲರೂ ಸಹ ಇದಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಈ ಆಟಿಸಮ್, ಕಲಿಕಾ ಸಮಸ್ಯೆ, ಉಳಿದ ಸಾಧಾರಣ ಅವರೊಂದು ನಮಗೆ 60% ಮಕ್ಕಳು ಈ ಆಟಿಸಮ್ಮು, ಇದು ಕಲಿಕಾ ಸಮಸ್ಯೆ ಅಥವಾ ಇದು ಹೈಪರ್ ಆಕ್ಟಿವಿಟಿ ಮತ್ತು ಮಾನಸಿಕ ಸಮಸ್ಯೆಗಳು ಈಗ ಜಾಸ್ತಿ ಆಗಿದೆ ಮಕ್ಕಳಿಗೆ. ಅಂತಹ ಮಕ್ಕಳಿಗೂ ಸಹ ನಾವು ತರಬೇತಿ ಕೊಡಬೇಕಲ್ಲ. ಮಾನಸಿಕ ಸಮಸ್ಯೆ ಇರುವಂಥ ಮಕ್ಕಳು, ಎಷ್ಟು ಸಣ್ಣ ಮಕ್ಕಳು, 4ನೇ ಕ್ಲಾಸ್ 5ನೇ ಕ್ಲಾಸ್ ಮಕ್ಕಳಿಗೆ ಮಾನಸಿಕ ಸಮಸ್ಯೆ, ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್, ODD, ಡಿಪ್ರೆಷನ್, ಆಂಗ್ಸೈಟಿ, ಸ್ಟ್ರೆಸ್ಸು, ಆತಂಕ, ಇಂಥ ಅನೇಕ ಸಮಸ್ಯೆಗಳು ನಾವು ಸಣ್ಣ ಮಕ್ಕಳು ನೋಡ್ತಾ ಇದ್ದೇವೆ. ಕಾರಣ ಏನು ಬೇಕಾದ್ರೂ ಇರಲಿ, ಅವರಿಗೆ ಏನು ಅವರಿಗೊಂದು ನಾವು ನಾವೊಂದು ಅವರಿಗೆ ಒಂದು ಸೇವೆ ಕೊಡಬೇಕಂತ ಅವ್ರನ್ನ ಒಂದು ರಿಹ್ಯಾಬಿಲಿಟೇಟ್ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಸಾಕಷ್ಟು ವಿಧಾನಗಳಿವೆ, ಅದನ್ನು ನಾವು ಬಳಕೆ ಮಾಡ್ತೀವಿ. ಆ್ಯಂಡ್ ಬಹುಶಃ ಇಲ್ಲಿರುವಂಥ ಎಲ್ಲ ಸಂಸ್ಥೆಗಳಲ್ಲಿ ಈ ಒಂದು ಮಾನಸಿಕ ಸಮಸ್ಯೆಗಳ ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಮ್ಮ ಹತ್ರವೇ ಇರುತ್ತೆ. ಹಾಗೂ ಆಟಿಸಮ್ನವರಿಗೂ ಸಹ ವಿಶೇಷವಾದ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೇವೆ. ಯಾಕೆಂದರೆ ಈಗ ಇದು ಶ್ರವಣ ನ್ಯೂನತೆ ಇರುವವರಿಗೆ ಬೇರೆ ಒಂದು ಚಿಕಿತ್ಸೆ ಬೇಕಾಗುತ್ತೆ. ಮತ್ತು ಏನು ಈ ನೋಡೋದ್ರಲ್ಲಿ ಸಮಸ್ಯೆ ಇರೋರಿಗೆ ಅವರಿಗೆ ಬ್ರೈಲ್ ಲಿಪಿ ಅಂಥದ್ದು ಬೇಕಾಗುತ್ತೆ. ಆದರೆ ಈ ಕಲಿಕಾ ಸಮಸ್ಯೆಯವರಿಗೆ ಇನ್ನೊಂದು ರೀತಿಯ ಚಿಕಿತ್ಸೆ ಬೇಕಾಗುತ್ತೆ. ಸೊ ಎಲ್ರಿಗೂ ಸಹ ಬೇಕಾದ ಚಿಕಿತ್ಸೆನ ನಾವೊಂದು ಟೈಲರ್ ಮೇಡ್ ಅಥವಾ ನಾವೊಂದು ಸಿಲೆಬಸ್ನಾಗೆ ನಾವು ಮಾಡ್ಕೊಂಡಿರ್ತೇವೆ. ಅದು ಈ ಹೊಟ್ಟೆ ಡಾಕ್ಟ್ರು ಕಾಯಿಲೆ ಇದು ಕೊಡೋದಕ್ಕಾಗೋದಿಲ್ಲ ನೋಡಿ, ಹಾಗೆ. ಬಟ್ ಎಲ್ಲರೂ ನಾವು ಆಸ್ಪತ್ರೆಗೆ ಹೋಗ್ತೇವೆ. ಹಾಗೆ ಬೇರೆ ಬೇರೆ ಚಿಕಿತ್ಸೆ ನಮ್ಮಲ್ಲಿವೆ, ಅದನ್ನು ನಾವು ಅಳವಡಿಸಿಕೊಂಡಿದ್ದೇವೆ. ಹಾಗೂ ಮಾನಸಿಕ ಸಮಸ್ಯೆಗಳು ಹೆಚ್ಚಾಗುತ್ತಿರುವಂಥ ಈ ಕಾಲದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಪಾಠಕ್ರಮ ಅಥವಾ ಚಿಕಿತ್ಸಾ ಕ್ರಮನ ನಾವು ಮಾಡ್ತಿದ್ದೇವೆ ಅಂತ ಹೇಳೋದಕ್ಕೆ ನಮಗೆ ಭಾಳ ಇಷ್ಟ ಆಗುತ್ತೆ. ಅಷ್ಟೇ ಅಲ್ಲ, ಅವರು ಯಶಸ್ವಿಯಾಗಿ ಇದರಲ್ಲಿ ಪರಿಣಾಮ ಕೊಟ್ಟು ಶಾಲೆಗಳಿಗೂ ಸಹ ವಾಪಸ್ ಹೋಗ್ತಾ ಇದ್ದಾರೆ. ತುಂಬ ಸಂತೋಷ. ಈ ಸಂದರ್ಭದಲ್ಲಿ ನಿಮಗೊಂದು ನಾನೊಬ್ಬ ವರದಿಗಾರನಾಗಿ ಹೇಳುತ್ತೇನಪ್ಪ ಅಂದರೆ, ಬಹಳ ಒಳ್ಳೆಯವರು
ಸೌಜನ್ಯ ಮೂರ್ತಿ ಆದರೂ ಸಭಾಪತಿ ಸ್ಪೀಕರ್ ಗೌರವಾನ್ವಿತರಾದ UT ಖಾದರ್ ಸರ್ ಇದ್ದಾರೆ. ಅವರ ಗಮನಕ್ಕೆ ಇದನ್ನು ತಮಗೆ ಖಂಡಿತವಾಗಿ ನಿಮಗೆ ಅವರು ಖಂಡಿತ ಬೆಂಬಲ ಕೊಟ್ಟೇ ಕೊಡ್ತಾರೆ, ನನಗೆ ಗೊತ್ತು ಅವರ ಬಗ್ಗೆ. ಅಂಥವರು ನಮ್ಮ ಒಬ್ಬರು ಸಭಾಪತಿಯವರು ಆದದ್ದು ನಮ್ಮ ಹೆಮ್ಮೆ ನಿಜವಾಗಿ. ಅವರಲ್ಲಿ ಈ ಮಾಹಿತಿಯನ್ನು ಕೊಂಡೋದ್ರೆ ನಿಮಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡೇ ಮಾಡ್ತಾರೆ. ಅವರ ಮೇಲಿನ ವಿಶ್ವಾಸವನ್ನು ನಾನು ನಿಮ್ಮ ಒಂದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಅವರ ಮಾನವೀಯ ಗುಣಧರ್ಮ ಅವರಿಗೆ ಬಹಳ ಒಳ್ಳೆಯದಿದೆ. ಹಾಗೆ UT ಖಾದರ್ ಸರ್, ದಯವಿಟ್ಟು ಇವರೊಂದಿಗೆ ನೀವು ಸ್ಪಂದಿಸಿರುವ ಧೈರ್ಯವಾಗಿ ನಾನು ಹೇಳಿದ್ದೇನೆ ಸರ್. ಏನೇ ಇರಲಿ ಖಂಡಿತ ಅವರು ಹೊಂದಾಣಿಕೆ ಮಾಡಿದರು. ಇನ್ನೊಂದು ವಿಚಾರ, ಈಗಾಗಲೇ ಒಂದು ಮಾತನ್ನು ಹೇಳಿದೆ, ನೀವು ಅಂಧತ್ವದವರು ಇದ್ದಾರೆ ಅಂತ. ಅಂಧತ್ವದವರಿಗೆ ಬ್ರೈಲ್ ಲಿಪಿ ಅಂತ ಸಾಮಾನ್ಯವಾಗಿ ಲೆಕ್ಕ. ಹಾಗಾದರೆ ಅವರಿಗೆ ಹೇಗೆ ನೀವು ವಿದ್ಯಾಭ್ಯಾಸ ಬ್ರೈಲ್ ಲಿಪಿ ಉಂಟಾ, ಹೇಗೆ ಅದು ಸಾಧ್ಯ ಆಯಿತು? ನಮ್ಮಲ್ಲಿ ಬ್ರೈಲ್ ಲಿಪಿ ಮಾತ್ರ ಅಲ್ಲ, ಅವರಿಗೋಸ್ಕರ ವಿಶೇಷವಾದ ಕ್ಯಾಮರಾ ಇರುವಂಥ ಕೆಲವು ಸಲಕರಣೆಗಳು ಸಹ ಇದೆ. ಸೊ ನಮ್ಮಲ್ಲಿ ಇರುವಂಥವರಿಗೆ ಅಂತ ಒಂದು ಸಲಕರಣೆ ಇದೆ, ಅಂದರೆ ಅವರು ಹಾಕಿರುವಂತಹ ಒಂದು ಕನ್ನಡಕದಲ್ಲೇ ಒಂದು ಕ್ಯಾಮರಾ ಇರುತ್ತೆ. ಮತ್ತೆ ಎಲ್ರಿಗೂ ಸಂಪೂರ್ಣ ಅಂಧತ್ವ ಇರೋದಿಲ್ಲ, ಪಾರ್ಷಿಯಲ್ ಇದು ನೋಡೋರು ಸಹ ಇರ್ತಾರೆ. ಸೊ ಅಂಥವ್ರಿಗೆ ನಮ್ಮಲ್ಲಿ ವ್ಯವಸ್ಥೆ ಇದೆ. ಮತ್ತೆ ಸಂಪೂರ್ಣ ಬ್ರೈಲ್ ಲಿಪಿ ಬೇಕಾದಂಥವರಿಗೆ ನಾವು ಬ್ರೈಲ್ ಲಿಪಿ ಮಾಡೋದಿಲ್ಲ, ಅದ್ರಲ್ಲಿ ನಮಗೆ ಪರಿಣತಿ ಇಲ್ಲ. ಆದ್ರೆ ಈ ಕಿವಿಗೆ ಸಾಧನ ಸಲಕರಣೆ ಇಟ್ಕೊಂಡವ್ರಿಗೆ ಮಾತು ಹೇಳಿಕೊಡೋದು, ಅವ್ರಿಗೆ ಪಾಠ ಮಾಡೋದು, ಅದಕ್ಕೆಲ್ಲ ನಮ್ಮಲ್ಲಿ ನುರಿತ ಶಿಕ್ಷಕಿಯರು ಇದ್ದಾರೆ. ಸಂತೋಷ. ಈ ಕಿವಿಯ ಸಾಧನ ಹೇಳಿದಿರಿ, ಕಣ್ಣಿನ ಸಾಧನ ಕನ್ನಡ ಹೇಳಿದಿರಿ, ಇದನ್ನು ಒದಗಿಸ್ತಾರ ಉಚಿತವಾಗಿ ಯಾರಾದರೂ? ಒದಗಿಸ್ತಾರೆ. ನಮ್ಮ ಇಲಾಖೆಯಿಂದಲೇ ಇದು ಏನು ವರ್ಷಕ್ಕೆ 2-3 ಕ್ಯಾಂಪು ಮಾಡ್ತಾರೆ, ಒದಗಿಸ್ತಾರೆ. ಸಮಸ್ಯೆ ಏನು ಅಂತ ಹೇಳಿದ್ರೆ, ಅದು ತಲುಪಬೇಕಾದಂತಹ ಒಂದು ಏನು ಬೆನಿಫಿಷರೀಸ್ ಅಂತ ನಾವು ಹೇಳ್ತೇವಲ್ಲ, ತಲುಪಬೇಕಾದಂತ ಬೆನಿಫಿಷರೀಸ್ ಅವರಿಗೆ ತಲುಪ್ತಾ ಇಲ್ಲ. ಅಂದ್ರೆ ಅದಕ್ಕೆ ಬೇಕಾದಂತಹ ಅಲ್ಲ ನೆಟ್ವರ್ಕ್ ಅಂತ ಹೇಳ್ತೇವೆ. ಸರಿಯಾದ ಸಂಪರ್ಕ ಸೇತು ಇಲ್ಲ. ಈಗ ಉದಾಹರಣೆಗೆ ನಮ್ಮಲ್ಲಿ ಮೂಲಭೂತವಾದ ಗ್ರಾಸ್ ರೂಟ್ ವರ್ಕರ್ಸ್ ಅಂತ ಹೇಳ್ತೇವಲ್ಲ, ಯಾರು ಹೇಳಿ ನೋಡುವ, ಅಂಗನವಾಡಿ ಶಿಕ್ಷಕಿಯರು, ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು, ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ, ಇವರನ್ನ ನಮ್ಮ ಮೇಲಾಧಿಕಾರಿಗಳು ಮೊದಲು ಮುಟ್ಟಬೇಕು. ನೀವು ಹೇಳುವಲ್ಲಿಗೆ ನಾನು ಬರೋದು. DDWO ಅಂತ ಒಂದು ಸಂಸ್ಥೆ ಇದೆ, ಮುಖ್ಯಸ್ಥರಿದ್ದಾರೆ, ಅವರಿಗೆ ಇದೆಲ್ಲ ಗೊತ್ತಿರ್ಬೇಕಲ್ಲ, ಅವ್ರು ಮಾಡಿಸ್ಬೇಕಲ್ಲ. ಅವರನ್ನೆಲ್ಲ ನೋಡಿ, ಅಲ್ಲಲ್ಲಿ ಗ್ರಾಮ ಸಭೆಗಳು ಇನ್ನೊಂದು ಸಭೆಗಳು ಆಗ್ತವೆ. ಎರಡನೇದಾಗಿ ಅವರಿಗೆ ಅದು ಜವಾಬ್ದಾರಿ ಇಲ್ವಾ, ಅವರನ್ನೆಲ್ಲ ಸೇರಿಸಿ ಅವರಿಗೆ ಅರಿವು, ನಮ್ಮ ಅರಿವನ್ನು ಅವರಿಗೆ ನೋಡ್ಬೇಕಲ್ಲ, ಓದಬೇಕಲ್ವಾ. ಆ ಹಿನ್ನೆಲೆಯಲ್ಲಿ ನೀವು DDWO ಅವರನ್ನು ಸಂಪರ್ಕಿಸಿದ್ದೀರಾ ಅಥವಾ ಅವರು ಇಲ್ಲಿಗೆ ಸಂಪರ್ಕ ಮಾಡ್ತಾರೆ? DDWO ನಮ್ಮ ಜೊತೆ ಸಂಪರ್ಕ ಆಗಿದ್ದಾರೆ, ಅವರಿಗೆ ಗೊತ್ತಿದೆ, ಅವರವರಿಂದ ಆದಷ್ಟು ಮಾಡ್ತಾ ಇದ್ದಾರೆ. ಆದ್ರೆ ಇನ್ನಷ್ಟು ಆಗ್ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಈಗ ಹುಟ್ಟುತ್ತಿರುವಂತಹ ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ, ಸಮಸ್ಯೆ ಇರೋದು. ಹಾಗಾಗಿ ಅದಕ್ಕೆ ಬೇಕಾದಷ್ಟೇ ವೇಗವಾಗಿ ಕೆಲಸ ಆಗಬೇಕಾಗಿದೆ. ಮತ್ತೆ ನಾನು ಹೇಳಿದಾಗೆ ಈ ಒಂದು ಏನು ನಾವೊಂದೊಂದು ಗ್ರಾಸ್ ರೂಟ್ ಲೆವೆಲ್ಗೆ ತಲುಪಬೇಕಾದ ಒಂದು ಕೆಲಸ ಒಂದು ಮಾಡಬೇಕಾಗಿದೆ. ಅವರು ಮಾಡಲೇಬೇಕು, ಅವರಿಗೆ ಈ ಕೆಲಸವೇ ಅದು. ಅವರನ್ನು ಸುಮ್ಮನೆ ನೆನೆಸಿದ್ದಲ್ಲ, ಅವರು ಮಾಡಿದ್ದು ಜನಸಂಖ್ಯೆ ಜಾಸ್ತಿ ಆಗಿರೋ ಒಂದು ಉತ್ತರ ಅಲ್ಲ, ಅದು ಒಪ್ಪುವಂಥದ್ದಲ್ಲ. ಅದು ಅಭಿವೃದ್ಧಿ ಆಗ್ತಾನೆ ಇರುತ್ತೆ, ಪ್ರತಿ ವರ್ಷ ಆಗಲೇಬೇಕು. ಸರ್ಕಾರ ಕಡ್ಡಾಯವಾಗಿ ಶಿಕ್ಷಣ ಇಲಾಖೆಯನ್ನು ಅನುಪಯುಕ್ತ ಇಲಾಖೆ ಅಂತ ತಿಳ್ಕೊಳ್ಬಾರ್ದು. ನಾಳೆ ಬೆಳಿಗ್ಗೆ ಅಭಿವೃದ್ಧಿ ಹಾಗೆ ಸಂವಿಧಾನಬದ್ಧವಾಗಿ ನಾಳೆ ಬೆಳಿಗ್ಗೆ ಪ್ರಜ್ಞಾವಂತ, ಸುಶಿಕ್ಷಿತ, ಆರೋಗ್ಯವಂತ ಪ್ರಜೆಗಳ ಸೃಷ್ಟಿಯೇ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಹೆಚ್ಚಿನ ಮೊತ್ತ ಬಿಡಬೇಕು, ವಿಕಸನೆ ಕೊಡಲೇಬೇಕು. ಅದು ಪಡೆಯುವಂಥದ್ದು ಮಾತ್ರ ನಿಮ್ಮಂಥ ಕೆಲವರು ಅಥವಾ ಸಮಾಜದಲ್ಲಿರುವ ಸಮಾನ ಮನಸ್ಕರು ಸೇರಿ ಹಕ್ಕೊತ್ತಾಯ ಮಾಡಬೇಕು. ಈ ಸಂದರ್ಭದಲ್ಲಿ ಹೇಳಿದ್ರಲ್ಲಿ ಹೇಳ್ತಾ ಈಗ ಇನ್ನು ಸ್ವಲ್ಪ ಹತ್ತಿರಕ್ಕೆ ಬರ್ತಾ ಇದ್ದೇನೆ, ಸಮಯದ ಮಿತಿಯಲ್ಲಿ ನಾನು ಮುಗಿಸಿ ನೋಡ್ತಾ ಇದ್ದೇನೆ. ಈಗ ಇದೆಲ್ಲ ನೀವು ಮಾಡಿದರೆ ಒಳ್ಳೆಯ ಕೆಲಸ ಮಾಡಿದ್ದೀರಾ. ಈಗ ಸರ್ಕಾರ ಇಲ್ಲಿಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡದಿದ್ರೆ ಯಾಕೆ ಗೊತ್ತಿಲ್ಲ ಅಂತ ಕೇಳ್ಬೋದು. ಮಧ್ಯಾಹ್ನದ ಊಟ, ಹಾಲು, ಮೊಟ್ಟೆ ಪ್ರತಿಯೊಂದು ಮಗುವಿಗೆ ಸಿಗಬೇಕು. ಮಗು ಎಂಬ ಆಶಯದಲ್ಲಿ ಆಗಲೇ ಹೇಳಿದ್ದೇನೆ, ಅದು ಆ ಮಗು ಈ ಮಗು ಎಂಬುದು ಇಲ್ಲ. ಒಂದು ವೇಳೆ ಹಾಗೆ ಅವರು ಭೇದ ಭಾವ ಮಾಡಿದರೆ, ಜಾತಿ ಭೇದ ಎಲ್ಲೂ ಮಾಡಬಾರ್ದು, ತಪ್ಪಾಗ್ತದೆ. ಆ ಹಿನ್ನೆಲೆಯಲ್ಲಿ ನಿಮಗೆ ಸರ್ಕಾರ ಅಕ್ಕಿ ಕೊಡ್ತದಾ, ಹಾಲು ಕೊಡ್ತದಾ? ಇಲ್ವೇ? ಇಲ್ಲ. ಆದ್ರೆ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಈ ತರದ ಬೆಂಬಲ ಮಕ್ಕಳಿಗೆ ಸಿಕ್ಕಿದ್ರೆ ಖಂಡಿತ ಒಳ್ಳೇದಾಗ್ತದೆ. ನಮಗೆ ಹೆಚ್ಚಾಗಿ ಸಹಾಯ ಮಾಡೋದು ಈ CSR ಸಂಸ್ಥೆಗಳು, ಅಂದ್ರೆ CSR ಅಡಿ ಬರುವಂತಹ ಸಂಸ್ಥೆಗಳು, ಅವರ ಮೂಲಕ ನಾವು ಸಹಾಯ ತಗೊಳ್ತಾ ಇದ್ದೇವೆ. ಆದ್ರೆ ಮಕ್ಕಳು ಅವರಂತ ಅವರೇ ತಗೊಂಡು ಬರ್ತಾರೆ. ಆದ್ರೆ ಸರ್ಕಾರದಿಂದ ಬಹುಶಃ ಅವರು ಸರ್ಕಾರಿ ಶಾಲೆಗಳಿಗೆ ಏನು ಬೆಂಬಲ ಕೊಡ್ತಿದ್ದಾರೆ ಅದನ್ನೇ ಈ ಮಕ್ಕಳಿಗೂ ಸಹ ಕೊಡಬೇಕು. ಕೊಡತಕ್ಕದ್ದು ಇದರ ಬಗ್ಗೆ ಜಾಗೃತಿಯನ್ನು ಪೋಷಕರು ಮಾಡಬೇಕು. ಈ ಒಂದು ಮಗುವಿನ ತಂದೆ ಅಥವಾ ತಾಯಿಗೆ ಒಂದು ಜವಾಬ್ದಾರಿ ಇದೆ. ನನ್ನ ಮಗು ಈ ರೀತಿ ಸಿಗ್ಬೇಕಾದ್ರೆ ಮಗು ಹೇಳ್ತದೆ RTE ಅಂದ್ರೆ ಅದುವೇ ಶಿಕ್ಷಣ ಮಗುವಿನ ಹಕ್ಕು.
ಮಗು ಎಲ್ಲಿವರೆಗೆ ಅಂದ್ರೆ ತಂದೆ ಮಗುವನ್ನು ಶಾಲೆಗೆ ಹಾಕದೆ ಕೂಲಿ ಕೆಲಸ ಕಳಿಸಿದ್ರೆ ಆ ಮಗು ಕೊಂಡೋಗಿ ಕೇಸ್ ಹಾಕಿದ್ರೆ ಅಪ್ಪ ಅರೆಸ್ಟ್ ಆಗ್ತಾರೆ, ಇದು ನಿಯಮ. ಆಗಿರುವಾಗ ಒಂದು ಮಗು ಹೇಳುತ್ತೆ ನನಗೆ ಆ ಶಾಲೆಯಲ್ಲಿ ಪಾಠ ಆಗುವುದಿಲ್ಲ ಹೇಳಿದ್ರೆ ಅದು ಸರ್ಕಾರವು ತಲೆ ಬಾಗಬೇಕಾಗ್ತದೆ. ನೆನಪಿಡಿ, ಒಂದು ಮಗು ಹೇಳ್ತದೆ ನನಗೆ ಆ ಮಗು ಸಿಕ್ಕುವುದು ಸಿಕ್ಕಿಲ್ಲ ಅಂತ ಹೇಳಿದರೆ ಅಲ್ಲಿ ಎಲ್ಲರೂ ಬಾಧ್ಯಸ್ಥರಾಗ್ತಾರೆ ಎಂಬುದು ಆ ಕಾನೂನು ಅಡಿಯಲ್ಲೇ ಇದೆ. ಅದರಿಂದ ಕಾನೂನಿನ ಅರಿವು ಪೋಷಕರಿಗೆ ಬರಬೇಕು, ಮಕ್ಕಳಿಗೆ ತಿಳಿವನ್ನು ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಬಂಧಿಸಿದ ಅಧಿಕಾರಿಗಳೇ ನೆನಪಿಡಿ, ಎಲ್ಲ ದಿನಗಳು ಒಂದೇ ಲೆಕ್ಕ ಇರೋದಿಲ್ಲ. ಕಾನೂನಾತ್ಮಕವಾಗಿ ಇನ್ನು ಮುಂದೆ ಪೋಷಕ ವಿದ್ಯಾರ್ಥಿ ವೇದಿಕೆ ಖಂಡಿತವಾಗಿ ನಿಮ್ಮ ಮುಂದೆ ಬರಬಹುದು. ಅದಕ್ಕೆ ಅನುವು ಮಾಡಿದ ನಮ್ಮ ಉದ್ದೇಶ ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ಸಮಪಾಲು, ಎಲ್ಲರಿಗೂ ವಿದ್ಯಾಭ್ಯಾಸ, ಎಲ್ಲರಿಗೂ ಸಿಗಬೇಕೆಂಬುದೇ ಉದ್ದೇಶವಿನ ಬೇರೆ ಏನಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ದ. ನಾವು ಇಷ್ಟು ಹೊತ್ತು ತುಂಬ ವಿಚಾರವನ್ನು ಮಾಡಿದ್ವಿ. ಕೊನೆಯದಾಗಿ ನಿಮ್ಮ ಇಷ್ಟೊಂದು ಅವಧಿಯ ಈಗ ಇಲ್ಲಿಗೆ ನಾವು ಕಡಿಮೆ ಮಾಡುವ, ಇದು ಪ್ರಶ್ನೆಗಳು ತುಂಬ ಹೋಗ್ಬೋದು, ಆದರೆ ನಾವು ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಿ ನಿಮ್ಮ ಎಷ್ಟು ವರ್ಷದಿಂದ ನೀವು ಈ ಸಂಸ್ಥೆ ನಡೆಸ್ತಾ 17 ಮಾಡುವ ಸಂಸ್ಥೆಯ ಈ ಅನುಭವದಲ್ಲಿ ನಿಮಗೆ ಸಂತೋಷ ಕೊಟ್ಟ ಅಥವಾ ಅತಿಯಾದ ಬೇಸರ ಕೊಟ್ಟ ಯಾವುದಾದ್ರೂ ಘಟನೆಗಳು, ವಿಶೇಷ ಸಾಧನೆ ಅಥವಾ ಇನ್ನೇನೋ ಬಹಳ ತೊಂದರೆ ಇಂಥದ್ದೇನಾದರೂ ಹಂಚಿಕೊಳ್ತೀರಾ? ನನಗೆ ಒಂದು ಬೇಸರದ ಬಗ್ಗೆ ಹೇಳೋಣ, ಆಮೇಲೆ ಬೇಸರ ಅಂದ್ರೆ ಇದೊಂದು ಪೋಷಕರಿಗೆ ಒಂದು ಏನಂತ ಹೇಳಿ ಒಂದು ಕಿವಿ ಮಾತು. ನಿಮ್ಮ ಮಗುವಿನ ಹಕ್ಕಿಗೆ ನೀವೇ ಹೋರಾಟ ಮಾಡಬೇಕು, ನಾವು ಬೆಂಬಲ ಕೊಡ್ತೇವೆ. ಹಾಗಾಗಿ ಈಗ ಸರ್ಕಾರದಿಂದ ನಮಗೆ ಇದು ಏನು ಸವಲತ್ತು ಎಲ್ಲ ಮಗುವಿಗೆ ಬೇಕು ಅಂದರೆ ನೀವೇ ಪೇರೆಂಟ್ಸ್ ಎಲ್ಲರೂ ಮುಂದೆ ನಿಂತು ಒಗ್ಗಟ್ಟಾಗಬೇಕು. ಈಗ ಇಲ್ಲಿ ಒಂದೇ ಒಂದು ಮಕ್ಕಳಿಗೋಸ್ಕರ ವಿಶೇಷ ಮಕ್ಕಳ ಪೇರೆಂಟ್ಸಿನ ಒಂದು ಅಸೋಸಿಯೇಷನ್ ಇಲ್ಲ. ಹಾಗೊಂದು ಅಸೋಸಿಯೇಷನ್ ಆದರೆ ಮಾತ್ರ ಎಲ್ಲರೂ ಸಹ ಮನೆಗೆ ಮಕ್ಕಳು ಇಟ್ಕೊಂಡು ಯಾಕಪ್ಪ ನನಗೆ ಬಂತು ಅಂತ ಹೇಳೋದೇನು ಜಾಸ್ತಿ, ಎಲ್ಲರೂ ಒಂದು ಜೊತೆ ಸೇರಿ ಒಂದು ಪಡೆಯುವ ಹಕ್ಕನ್ನು ಪಡೆಯಿರಿ. ಹಾಗೆ ಮಾಡಿದ್ರೆ ಮಾತ್ರ ಸರ್ಕಾರ ಸಹ ಹೇಳ್ತದೆ, ಸರ್ಕಾರ ಸಹ ಎಚ್ಚೆತ್ತುಕೊಳ್ತದೆ, ಎಬ್ಬಿಸಬಹುದು. ಯಾಕೆಂದರೆ ಜನಶಕ್ತಿಯ ಒಗ್ಗಟ್ಟಿನ ಮುಂದೆ ಸರ್ಕಾರ ಏನಿಲ್ಲ. ಮತ್ತೆ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ನಮಗೆ ಕೆಲವು ದೊಡ್ಡ ಸಂಸ್ಥೆಗಳು ನಮಗೆ ಸಹಾಯ ಮಾಡಿದೆ. ಈಗ ಉದಾಹರಣೆಗೆ ಇದರಲ್ಲಿ ನಮಗೆ ಸರ್ಕಾರದಿಂದ ಒಂದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಓಪನ್ ಸ್ಕೂಲಿಂಗ್ ಬಂದಿದೆ. ಅದರಲ್ಲಿ ಕೆಲವು ಈಗ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ 10ನೇ ಕ್ಲಾಸ್ ಪಾಸ್ ಮಾಡುವಂಥ ವ್ಯವಸ್ಥೆ ಇದೆ. ಅದು ನಮ್ಮದು 3ನೇ ವರ್ಷ. ಅದಕ್ಕೆ ಈ ವರ್ಷ ಕಾಗ್ನಿಸೆಂಟ್ ಸಂಸ್ಥೆ ಅವರಿಗೆ ಒಂದು ದೊಡ್ಡ ಧನ್ಯವಾದ. ಕಾಗ್ನಿಸೆಂಟ್ ಸಂಸ್ಥೆ ನಮ್ಮ ಬೆಂಗಳೂರಲ್ಲಿದೆ. ಅಲ್ಲಿಂದ ಪ್ರತಿ ಶನಿವಾರ ಪ್ರತಿನಿಧಿಗಳನ್ನ ಅಲ್ಲಿಯ ಸಾಫ್ಟ್ವೇರ್ ಟೀಮ್ ಬಂದು ಈ ಮಕ್ಕಳಿಗೆ ಕಂಪ್ಯೂಟರ್ ನಾಲೆಜ್ ಕೊಡ್ತಾ ಇದ್ದಾರೆ, ಕಂಪ್ಯೂಟರ್ ಜ್ಞಾನ ಕೊಡ್ತಿದ್ದಾರೆ. ಸೊ ಇದೇನಾಗುತ್ತೆ, ಈ ಮಕ್ಕಳು ಅಷ್ಟೇ ಅಲ್ಲ, ಅವರ ಪೋಷಕರನ್ನು ಬರೋದಕ್ಕೆ ಹೇಳಿ ಇಬ್ಬರಿಗೂ ಒಟ್ಟಿಗೆ ಅವರು ತರಬೇತಿ ಕೊಡ್ತಿದ್ದಾರೆ. ನಮ್ಗೆ ಇದೊಂದು ಬಹಳ ಹೆಮ್ಮೆ ವಿಷಯ. ಯಾಕೆಂತ ಹೇಳಿದ್ರೆ ಈ ಥರದ ಒಂದು ದೊಡ್ಡ ಸಂಸ್ಥೆ ನಮ್ಮ ಜೊತೆ ಕೈಗೂಡಿದ್ರೆ ಖಂಡಿತ ಈ ಮಕ್ಕಳನ್ನ ಒಂದು ಇದು ಮಾಡ್ಬೋದು. ಮತ್ತೆ ಇನ್ನೊಂದು ವಿಶೇಷ, ಯಾಕೆ ಸಂತೋಷ ವಿಷಯ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಕಾಗ್ನಿಸೆಂಟ್ ಸಂಸ್ಥೆ ನಮ್ಮ 10 ಏನು ಒಂದು ವಿಶೇಷ ಮಕ್ಕಳನ್ನ ಆಯ್ಕೆ ಮಾಡಿ ಅವರಿಗೆ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಎಲ್ಲ ಕೊಡ್ತಿದ್ದಾರೆ. ಇದೊಂದು ವೃತ್ತಿ ತರಬೇತಿ ಅಂತ ಹೇಳ್ಬೋದು. ಇದೊಂದು ಎಲ್ಲಾ ಮಕ್ಕಳಿಗೂ ನಮಗೆ ಮುಂದೆ ಸಿಗುವಂತೆ ಆಗ್ಬೇಕು, ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಹೇಳ್ತಾ ಇದೊಂದು ಪೈಲಟ್ ಯೋಜನೆಗೆ ಎಲ್ಲರೂ ಬೆಂಬಲ ಕೊಡಬೇಕು. ಹಾಗೆ ಇದ್ರ ಬಗ್ಗೆ ಎಲ್ಲರಿಗೂ ಅರಿವು ಬರಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಕಾಗ್ನಿಸೆಂಟ್ ಸಂಸ್ಥೆಯವರಿಗೆ ಬಹಳ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮಲ್ಲಿ ಬಂದು ನಮ್ಮ ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡದಕ್ಕೆ, ಹಾಗೂ ನಮ್ಮ ಕಷ್ಟ ಸುಖ ಅಂದರೆ ನಾವು ಪಡುತ್ತಿರುವಂಥ ಒಂದು ಹೋರಾಟ ಇರ್ಬೋದು ಅಥವಾ ನಮ್ಮ ಸಂತೋಷ ಕ್ಷಣಗಳಿರ್ಬೋದು, ನಮ್ಮ ಒಂದು ಜೀವನದ ಒಂದು ತುಣುಕನ್ನು ನೀವು ನಿಮ್ಮ ಪ್ರೇಕ್ಷಕರಿಗೆ ಒಂದು ತೋರಿಸಿದ್ದೀರಾ, ಹಾಗೂ ಅವರಿಗೆ ಒಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಾ. ಇದಕ್ಕೋಸ್ಕರ ಅರಿವು ತಂಡದ ಪರವಾಗಿ, ನಮ್ಮ ವಿಶೇಷ ಪೋಷಕರ ಪರವಾಗಿ, ಎಲ್ಲರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ಖಂಡಿತ ಒಳ್ಳೆಯ ಇದು ಅವಕಾಶ ನೀವು ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ. ಯಾಕೆ ನಾವು ಎಲ್ಲರೂ ನಮ್ಮೊಟ್ಟಿಗೆ ನಮ್ಮ ಸುತ್ತಮುತ್ತ ಇರೋರು ಮನುಷ್ಯರಾಗಿ ಬದುಕುವಾಗ ನಾವು ಸಹಜೀವಿಗಳಿಗೆ ಸಹಕಾರದಿಂದ ಬದುಕಬೇಕೇ ವಿನ ಬೇರೆ ದಾರಿ ಇಲ್ಲ. ಆ ಹಿನ್ನೆಲೆಯಲ್ಲಿ ನಾನು ಇದು ನಿಮ್ಮೊಂದಿಗೆ ಬಂದು 2 ಮಾತನಾಡಿದ್ದೇನೆ ಅಷ್ಟೇ ಅಲ್ಲ, ಇನ್ನೂ ತುಂಬ ಇದೆ ಮಾತಾಡಲಿಕ್ಕೆ ಹೋದರೆ. ಇನ್ನು ಒಂದು ವಿಚಾರವನ್ನು ಈ ಸಂದರ್ಭ ಹೇಳಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಅದೇನೆಂದರೆ ಸರ್ಕಾರ ಗಮನಕ್ಕೆ ವಿಶೇಷ ಚೇತನ ಮಕ್ಕಳಿಗೆ SSLC ಪರೀಕ್ಷೆಯಲ್ಲಿ ನಿಜವಾದ ವಿಶೇಷ ಚೇತನ ಪ್ರಶ್ನೆ ಪತ್ರಿಕೆ ಬರಬೇಕು. ಖಂಡಿತ. ಆದ ಕಾರಣ ಈ ಪ್ರಶ್ನೆಯ ಪತ್ರಿಕೆಯನ್ನು ಅವರ ಎದುರು ಇಟ್ಟರೆ ನೀವು ಕಾಣುವುದು ತಪ್ಪು. ವಿಶೇಷ ಚೇತನ ಮಕ್ಕಳಿಗೆ ವಿಶೇಷ ಪತ್ರಿಕೆಯೇ ಇರಬೇಕು. ಈ ಬಗ್ಗೆ ಸರ್ಕಾರಕ್ಕೆ ಅಶೋಕ್ ಕುಮಾರ್ ಶೆಟ್ಟಿ ನಿಮಗೆ
ಗೊತ್ತಿರ್ಬೋದು, ವಿಕಲಚೇತನ ವಿಶೇಷ ಶಾಲೆಯಾದ ನಮ್ಮ ಮಂಗಳ ಜ್ಯೋತಿಯ ಮುಖ್ಯೋಪಾಧ್ಯಾಯರು ನಿಮ್ಮ ಗಮನಕ್ಕೆ ಕೊಟ್ಟಿದ್ದಾರೆ. ಇದುವರೆಗೆ ಜಾರಿಗೆ ಬಂದಿದೆ ಎಂದು ನನ್ನ ಗಮನಕ್ಕೆ ಬಂದಿದೆ. ಜೊತೆಗೆ ಆ ವಿಶೇಷ ಚೇತನ ಅಧ್ಯಾಪಕರಾಗಿ ನಿವೃತ್ತರಾದ ಮುಖ್ಯೋಪಾಧ್ಯಾಯರಿಗೆ ಈಗಲೂ ಪೆನ್ಷನ್ ಬರ್ತಾ ಇಲ್ಲ. ಯಾಕೆ, ಏನು, ಎತ್ತ ಈ ಪ್ರಶ್ನೆ ನಿಮಗೆ ಬಿಟ್ಟ ಈ ಸಂದರ್ಭದಲ್ಲಿ ಅವಕಾಶಕ್ಕಾಗಿ ವಂದಿಸ್ತಾ, ನಿಮಗೂ ವಂದಿಸ್ತಾ ನಿರ್ವಹಿಸ್ತಾ ಇದ್ದೀನಿ. ಸರ್, ನಿಜವಾಗಿಯೂ ನೀವು ಬಂದು ನಿಮ್ಮಿಂದಾಗಿ ನಮ್ಮ ಮಕ್ಕಳಿಗೆ ಒಂದು ಸಾಕಷ್ಟು ಒಂದು ಪ್ಲ್ಯಾಟ್ಫಾರ್ಮ್ ಸಿಗ್ತಾ ಇದೆ. ಹಾಗಾಗಿ ನಿಮಗೆ ಧನ್ಯವಾದಗಳು, ವೀಕ್ಷಕರಿಗೆ ಧನ್ಯವಾದಗಳು. ಇದರಿಂದಾಗಿ ಸಾಕಷ್ಟು ಏನು ಒಂದು ವಿಶೇಷ ಮಕ್ಕಳಿಗೆ ಒಂದು ಸಹಾಯ ಆಗ್ತದೆ ಅಥವಾ ಒಂದು ಅವೇರ್ನೆಸ್ ಅಥವಾ ಅರಿವು ಮೂಡ್ತದೆ ಅಂತ ಹೇಳೋದು ನನ್ನ ಒಂದು ಅಭಿಮತ. ಸೊ ಹಾಗಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ಕೆಲಸ ಹೀಗೆ ಸದಾಕಾಲ ಮುಂದುವರಲಿ. ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳ ಮೇಲೆ ಸದಾ ಇದೆ. ಧನ್ಯವಾದ.